ಒಂದು ಸಲ ಒಂದು ಸಣ್ಣ ಊರಿನ ಪೆಟ್ರೋಲ್ ಬಂಕ್ನಲ್ಲಿ ಒಂದು ಬ್ಲ್ಯಾಕ್ ಕಲರ್ ಮರ್ಸಿಡಿ ಬೆಂಚ್ ಕಾರ್ ಬಂದು ನಿಲ್ಲುತ್ತದೆ. ಈಗ ಅಲ್ಲಿ ಪೆಟ್ರೋಲ್ ಹಾಕುವ ಹುಡುಗ ಆ ಬ್ಲ್ಯಾಕ್ ಕಾರನ್ನು ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗ್ತಾನೆ. ಆ ಗಾಡಿಯನ್ನು ನೋಡಿ ಅವನ ಖುಷಿ ಇನ್ನೂ ಜಾಸ್ತಿ ಆಗುತ್ತದೆ. ಮತ್ತೆ ಈಗ ಆ ಗಾಡಿಯ ಮಾಲೀಕ ಕೆಳಗಡೆ ಇಳಿದು ಇದರಲ್ಲಿ 2000 ಪೆಟ್ರೋಲ್ ಹಾಕು ಅಂತ ಹೇಳುತ್ತಾನೆ. ಈಗ ಹುಡುಗ 2000 ಪೆಟ್ರೋಲನ್ನು ಹಾಕುತ್ತಿರುತ್ತಾನೆ. ಆದರೆ ಇವನು ಆ ಗಾಡಿಯನ್ನು ನೋಡುವುದರಲ್ಲೇ ಮುಳುಗಿ ಹೋಗ್ತಾನೆ. ಈಗ ಆ ಗಾಡಿಯ ಮಾಲೀಕ ಆ ಹುಡುಗನಿಗೆ ಹೇಳುತ್ತಾನೆ, ಏನು ಯೋಚನೆ ಮಾಡುತ್ತಿದ್ದೀಯಾ ಅಂತ. ಅದಕ್ಕೆ ಹುಡುಗ ಹೇಳುತ್ತಾನೆ, ಸರ್, ಇದು ನನ್ನ ಡ್ರೀಮ್ ಕಾರ್. ನನಗೆ ಅನಿಸುತ್ತೆ ನಾನು ಪರಿಶ್ರಮ ಪಡಬೇಕು. ನಾನು ಒಂದಿನ ದೊಡ್ಡ ವ್ಯಕ್ತಿಯಾಗಿ ಈ ಕಾರನ್ನು ಖರೀದಿಸಬಹುದು ಅಂತ. ಇವನ ಮಾತುಗಳನ್ನು ಕೇಳಿ ಆ ಕಾರಿನ ಮಾಲೀಕ ಇವನಿಗೆ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಡುತ್ತಾನೆ. ಮತ್ತೆ ಅವರು ಹೇಳುತ್ತಾರೆ, ನೀನು ನಾಳೆ ನನ್ನ ಆಫೀಸಿಗೆ ಬಂದು ಭೇಟಿಯಾಗು. ನಿನಗೆ ಬಿಸ್ನೆಸ್ ಮಾಡುವುದನ್ನು ಕಲಿಸಿಕೊಡುತ್ತೇವೆ. ನಿನ್ನ ಪರಿಶ್ರಮ ಚೆನ್ನಾಗಿದ್ದರೆ ನೀನು ಕೂಡ ಕೆಲವೇ ವರ್ಷಗಳಲ್ಲಿ ಈ ಥರ ಕಾರನ್ನು ಖರೀದಿಸಬಹುದು. ಈಗ ಅವರು ಕಾರ್ಡನ್ನು ಕೊಟ್ಟು ಅಲ್ಲಿಂದ ಹೋಗುತ್ತಾರೆ. ಮತ್ತೆ ಈ ಕಡೆ ಈ ಹುಡುಗ ಆ ಕಾರ್ಡನ್ನೇ ನೋಡುತ್ತಾ ಇರುತ್ತಾನೆ. ಯಾವಾಗ ಇವನು ಕಾರ್ಡನ್ನು ನೋಡುತ್ತಿರುತ್ತಾನೋ ಆವಾಗ ಇವನ ತಲೆಯಲ್ಲಿ ಕೆಲವು ಯೋಚನೆಗಳು ಬರಲು ಪ್ರಾರಂಭಿಸುತ್ತವೆ. ನನಗೆ ಗೊತ್ತಿಲ್ಲ, ಈ ವ್ಯಕ್ತಿ ನನ್ನಿಂದ ಏನು ಮಾಡಿಸುತ್ತಾನೋ, ಮತ್ತೆ ಯಾವ ಕೆಲಸ ಮಾಡಿಸುತ್ತಾನೋ, ಮತ್ತೆ ಇವನು ನನ್ನ ಜೊತೆ ಏನಾದರೂ ಮಾಡಿಬಿಟ್ಟರೆ ಗೊತ್ತಿಲ್ಲ. ಈಗ ಜಾಸ್ತಿ ಟಿವಿಯಲ್ಲಿಯೂ ಕೂಡ ಇದೇ ಥರ ಸ್ಟೋರಿಗಳು ಕೇಳಿ ಬರುತ್ತಿವೆ. ಸುಮ್ಮನೆ ಯಾಕೆ ಇದೆಲ್ಲ ನಮಗೆ ಅಂತ ಹೇಳಿ ಅವನು ಈ ಕಾರ್ಡನ್ನು ಡಸ್ಟ್ಬಿನ್ನಲ್ಲಿ ಎಸೆಯುತ್ತಾನೆ. ಅದರ ನಂತರ ಇವನು ಬೇರೆಯ ಕಾರಿನಲ್ಲಿ ಪೆಟ್ರೋಲ್ ಹಾಕಲು ಪ್ರಾರಂಭಿಸುತ್ತಾನೆ. ಅದನ್ನು ಅಲ್ಲೇ ಮರೆತು ಬಿಡುತ್ತಾನೆ. ಈಗ 3 ವರ್ಷದ ನಂತರ ಅದೇ ಪೆಟ್ರೋಲ್ ಬಂಕ್ನಲ್ಲಿ ಸೇಮ್ ಅದೇ ತರಹದ ಬ್ಲ್ಯಾಕ್ ಮರ್ಸಿಡಿ ಕಾರ್ ಬಂದು ನಿಲ್ಲುತ್ತದೆ. ಆದರೆ ಈ ಬಾರಿ ಆ ಕಾರಿನ ಒಳಗಡೆ ಇರುವ ಮಾಲೀಕ ಬೇರೆಯವನು ಆಗಿರುತ್ತಾನೆ. ಮಾಲೀಕ ಹೊರಗಡೆ ಬರುತ್ತಾನೆ, ಹೇಳುತ್ತಾನೆ 2000 ಪೆಟ್ರೋಲ್ ಹಾಕು ಅಂತ. ಪೆಟ್ರೋಲನ್ನು ಹಾಕುತ್ತಿರುವಾಗ ಈ ಹುಡುಗ ಮತ್ತೆ ಆ ಗಾಡಿಯನ್ನೇ ನೋಡುತ್ತಿರುತ್ತಾನೆ. ನಂತರ ಕಾರಿನ ಮಾಲೀಕ ಅವನಿಗೆ ಹೇಳುತ್ತಾನೆ, ನಿನಗೆ ನೆನಪಿದೆಯಾ, 3 ವರ್ಷದ ಹಿಂದೆ ಇದೇ ಥರ ಒಂದು ಕಾರ್ ಬಂದು ಇಲ್ಲಿ ನಿಂತಿತ್ತು. ಅದಕ್ಕೆ ಅವನು, ಹೌದು, ನನಗೆ ನೆನಪಿದೆ. ನಿಮಗೆ ಇದೆಲ್ಲ ಹೇಗೆ ಗೊತ್ತು ಅಂತ ಕೇಳುತ್ತಾನೆ. ಮತ್ತೆ ಅವರು ಇದನ್ನು ಕೂಡ ಹೇಳುತ್ತಾರೆ, ನಿನಗೆ ನೆನಪಿರಬಹುದು, ಆ ವ್ಯಕ್ತಿ ಒಂದು ವಿಸಿಟಿಂಗ್ ಕಾರ್ಡ್ನ ಕೂಡ ಕೊಟ್ಟಿದ್ದ. ಆದರೆ ಅವನು ಆ ಕಾರ್ಡನ್ನು ಎಸೆದು ಬಿಟ್ಟೆ ಅಂತ ಹೇಳುತ್ತಾನೆ. ಮತ್ತೆ ಅವನು ಹೇಳುತ್ತಾನೆ, ನಾನು ಈ ಪೆಟ್ರೋಲ್ ಬಂಕ್ನಲ್ಲಿ ಅವಾಗ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದೆ. ನಾನು ಆ ಡಸ್ಟ್ಬಿನ್ನಿಂದ ಕಾರ್ಡನ್ನು ಎತ್ತಿಕೊಂಡೆ. ಆದರೆ ನನಗೆ ಗೊತ್ತಿಲ್ಲ ನೀನು ಏನು ಯೋಚನೆ ಮಾಡಿದೆ ಅಂತ. ಆದರೆ ನನಗೆ ಅನಿಸಿತು, ನಾನೇನಾದರೂ ಈ ಅಪರ್ಚುನಿಟಿಯನ್ನು ಕಳೆದುಕೊಂಡರೆ ನನಗೆ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡಿ ನಾನು ಆ ಕಾರ್ಡಿನಲ್ಲಿ ಇದ್ದ ನಂಬರ್ಗೆ ಕಾಲ್ ಮಾಡಿ ನಾನು ಆ ಸರ್ಜನ್ಗೆ ಭೇಟಿಯಾದೆ. ನಿನಗೆ ಕಾರ್ಡ್ ಕೊಟ್ಟಿದ್ದರಲ್ಲ ಅವರನ್ನು. ಮತ್ತೆ ನನಗೆ ಅವರು ಬಿಸ್ನೆಸ್ ಮಾಡುವುದನ್ನು ಕಲಿಸಿದರು. ಮತ್ತೆ ಈಗ 3 ವರ್ಷದ ನಂತರ ನಾನು ಈ ಗಾಡಿಯ ಮಾಲೀಕನಾಗಿದ್ದೇನೆ. ಮತ್ತೆ ನೀನೇನಾದರೂ 3 ವರ್ಷದ ಮುಂಚೆ ಸಂಶಯ ಪಡದೆ ಆ ಆಪರ್ಚುನಿಟಿಯನ್ನು ಪಡೆದುಕೊಳ್ಳಬೇಕಾಗಿತ್ತು. ಮತ್ತೆ ನೀನು ಒಂದು ಸತಿಯೂ ಕೂಡ ಅವರನ್ನು ಹೋಗಿ ಭೇಟಿಯಾಗಲಿಲ್ಲ. ಅದಕ್ಕೆ ನೀನು ಇವತ್ತು ಇಲ್ಲೇ ನಿಂತಿದ್ದೀಯ. ಈ ಸ್ಟೋರಿಯನ್ನು ಕೇಳಿ ನನಗೇನನಿಸಿತು ಅಂತ ಹೇಳಲ್ಲ, ಈ ಸ್ಟೋರಿಯನ್ನು ಕೇಳಿ ನಿಮಗೇನನಿಸಿತ್ತು ಅಂತ ಹೇಳಿ. ಯಾಕಂದರೆ ಎಲ್ಲವನ್ನು ನಾನೇ ಎಕ್ಸ್ಪ್ಲೇನ್ ಮಾಡಬಾರ್ದಂತೆ, ಅದಕ್ಕೆ.